ಕಡೆಗೂ ಕೇಂದ್ರ ಸರ್ಕಾರ ಇಂಡಿಗೋಗೆ ಪಾಠ ಕಲಿಸೋದಕ್ಕೆ ಮುಂದಾಗಿದೆಯಾ? 3 ಹೊಸ ವಿಮಾನಯಾನ ಸಂಸ್ಥೆಗಳಿಗೆ ಎನ್ಒಸಿ ಕೊಡ್ತಾ ಇರೋದು ಇಂಡಿಗೋದ ಏಕಸ್ವಾಮ್ಯಕ್ಕೆ ಸವಾಲನ್ನ ಒಡ್ಡಲಿದೆಯಾ? ಸರ್ಕಾರ ಈ ರೀತಿ ಎಚ್ಚೆತ್ತುಕೊಳ್ಳೋದಕ್ಕೆ ದಿನಾನು ನೂರಾರು ವಿಮಾನಗಳು ರದ್ದಾಗುವ ಮತ್ತು ವಿಮಾನಯಾನ ದರ ವಿಪರೀತ ಏರುವ ಮೊದಲು ಯಾಕೆ ಸಾಧ್ಯ ಆಗಲಿಲ್ಲ? ಬರಲಿರುವಂಥ ಈ 3 ಹೊಸ ವಿಮಾನಯಾನ ಸಂಸ್ಥೆಗಳು ಗಟ್ಟಿಯಾಗಿ ನಿಲ್ಲಬಲ್ವಾ ಅಥವಾ ಭ್ರಮೆಯನ್ನ ಹುಟ್ಟುಹಾಕಿ ಹೊರಟು ಹೋಗ್ಲಿವೆಯಾ? ಹೊಸ ಸಂಸ್ಥೆಗಳಿಗೆ ಎನ್ಒಸಿಯನ್ನ ಕೊಡ್ತಾ ಇರೋದು ನಿಜವಾಗಿಯೂ ಏಕಸ್ವಾಮ್ಯವನ್ನ ನಿಯಂತ್ರಿಸುವಂತ ಹೆಜ್ಜೆನ ಅಥವಾ ಸದ್ಯದ ಪ್ರಯಾಣಿಕರ ಆಕ್ರೋಶವನ್ನ ನಿಭಾಯಿಸುವಂತ ಒಂದು ಆಟ ಮಾತ್ರನ? ಸರ್ಕಾರ ಶಂಖೇರ್, ಅಲ್ ಹಿಂದ್ ಏರ್ ಮತ್ತೆ ಫ್ಲೈ ಎಕ್ಸ್ಪ್ರೆಸ್ ಅನ್ನುವಂತಹ 3 ವಿಮಾನಯಾನ ಸಂಸ್ಥೆಗಳಿಗೆ ಎನ್ಒಸಿ ನೀಡಿದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನ ಕೊಡ್ತಾರೆ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮಗೆ ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ಇಂಡಿಗೋ ವಿಮಾನಗಳು ಒಂದರ ನಂತರ ಒಂದರಂತೆ ರದ್ದಾದಾಗ ಈ ದೇಶದಲ್ಲಿ ಏನಾಯ್ತು ಅನ್ನೋದನ್ನ ನಾವೆಲ್ಲರೂ ನೋಡಿದ್ವಿ. ವಿಮಾನಗಳನ್ನೇ ನೆಚ್ಕೊಂಡಿದ್ದಂಥ ಪ್ರಯಾಣಿಕರಂತೂ ಕಂಗೆಟ್ಟು ಹೋಗಿದ್ರು. ಬರಿಬೇಕಾಗಿದ್ದಂಥ ಪರೀಕ್ಷೆಯನ್ನ ಎಷ್ಟೋ ಮಂದಿ ತಪ್ಪಿಸ್ಕೊಂಡು ಪರಿತಪ್ಪಿಸಿದ್ರು. ಹಾಜರಾಗಬೇಕಾಗಿದ್ದಂಥ ಮದುವೆಗೆ ಹಾಜರಾಗದೇನೆ ಚಡಪಡಿಸಿದ್ರು. ವಿಮಾನ ನಿಲ್ದಾಣಗಳಲ್ಲಿ ಹಗಲು ರಾತ್ರಿ ಕಳಿಬೇಕಾದಂತಹ ಸ್ಥಿತಿಯಿಂದ ಜನರು ವಿಪರೀತ ಕಷ್ಟವನ್ನು ಅನುಭವಿಸಿದ್ರು. ಇದಕ್ಕೆಲ್ಲ ಮುಖ್ಯ ಕಾರಣ ಆದದ್ದು ದೇಶದ ವಿಮಾನಯಾನ ವಲಯದಲ್ಲಿನ ಇಂಡಿಗೋದ ಏಕಸ್ವಾಮ್ಯ. ಅದು ನಮ್ಮಲ್ಲಿನ ವಿಮಾನಯಾನ ವಲಯದ 60% 65% ಆಕ್ರಮಿಸಿಕೊಂಡಿದೆ. ಬಹುಶಃ ಸರ್ಕಾರ ತಡವಾಗಿ ಆದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡಿರ್ಬೇಕೇನೋ. ಈಗ ಆ ಏಕಸ್ವಾಮ್ಯವನ್ನ ಮುರಿಯೋದಿಕ್ಕೆ ಸರ್ಕಾರ 3 ಹೊಸ ವಿಮಾನಯಾನ ಸಂಸ್ಥೆಗಳಿಗೆ ಹಸಿರು ನಿಶಾನೆಯನ್ನ ತೋರಿಸಿದೆ. ಶೀಘ್ರದಲ್ಲೇನೆ ಭಾರತೀಯ ವಾಯುಯಾನ ವಲಯದಲ್ಲಿ 3 ಹೊಸ ಸಂಸ್ಥೆಗಳು ಕಾಣಿಸಿಕೊಳ್ಳಲಿವೆ ಅಂತ ವರದಿಯಾಗಿದೆ. ಪ್ರಸ್ತುತ ಏರ್ ಇಂಡಿಯಾ, ಸ್ಪೈಸ್ ಜೆಟ್, ಇಂಡಿಗೋ ಮತ್ತೆ ಹೊಸದಾಗಿ ಬಂದಿರುವಂತಹ ಆಕಾಶ್ ಏರ್ ವಿಮಾನಗಳು ಮಾರುಕಟ್ಟೆಯಲ್ಲಿವೆ ಈಗಾಗಲೇ. ಆದ್ರೂ ಕೂಡ ಇಂಡಿಗೋ ಪ್ರಾಬಲ್ಯನೇ ಹೆಚ್ಚಾಗಿದೆ. ಭಾರತದಲ್ಲಿ ಪ್ರಯಾಣಿಕರಿಗೆ ಆಯ್ಕೆಗಳು ಅನ್ನೋದು ತುಂಬಾ ಕಡಿಮೆ ಇವೆ ಅನ್ನೋದಂತೂ ನಿಜ. ಈಗ ಸರ್ಕಾರ ಶಂಖೇರ್, ಅಲ್ ಹಿಂದ್ ಏರ್ ಮತ್ತೆ ಫ್ಲೈ ಎಕ್ಸ್ಪ್ರೆಸ್ ಅನ್ನುವಂಥ ಈ 3 ವಿಮಾನಯಾನ ಸಂಸ್ಥೆಗಳಿಗೆ ಎನ್ಒಸಿ ಅಂತಂದ್ರೆ ನಿರಾಕ್ಷೇಪಣಾ ಪ್ರಮಾಣ ಪತ್ರಗಳನ್ನ ಕೊಡುವಂತ ತೀರ್ಮಾನವನ್ನ ತೆಗೆದುಕೊಂಡಿದೆ. ವಾಯುಯಾನ ವಲಯದಲ್ಲಿನ ಏಕಸ್ವಾಮ್ಯವನ್ನ ಮುರಿಯೋದಿಕ್ಕೆ ಇದನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇವೆ. ಯಾವ ಸರ್ಕಾರದ ನೀತಿ ಇಂಡಿಗೋ ಏಕಸ್ವಾಮ್ಯವನ್ನ ಸಾಧಿಸಿ ಪರೋಕ್ಷವಾಗಿ ದರ್ಪ ತೋರೋದಿಕ್ಕೆ ಕಾರಣ ಆಗಿತ್ತೋ ಈಗ ಅದೇ ಸರ್ಕಾರ ಈಗ ಹೊಸ 3 ಸಂಸ್ಥೆಗಳ ಪ್ರವೇಶಕ್ಕೆ ಅನುವನ್ನ ಮಾಡಿಕೊಡ್ತಾ ಇದೆ. ಭಾರತೀಯ ವಿಮಾನಯಾನದಲ್ಲಿ ಹೆಚ್ಚಿನ ವಿಮಾನಯಾನ ಸಂಸ್ಥೆಗಳನ್ನ ಉತ್ತೇಜಿಸೋದು ಸರ್ಕಾರದ ಗುರಿ ಅಂತ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ಹೇಳಿದ್ದಾರೆ. ಹೊಸ ವಿಮಾನಯಾನ ಸಂಸ್ಥೆಗಳು ಬಂದ್ರೆ ಪ್ರಯಾಣಿಕರಿಗೆ ಉತ್ತಮ ಸೇವೆ ಮತ್ತೆ ಆಯ್ಕೆಗಳನ್ನ ಒದಗಿಸುತ್ತೆ ಅಂತ ನಿರೀಕ್ಷೆ ಮಾಡಿರಬಹುದು. ಸ್ಟಾರ್ ಏರ್, ಇಂಡಿಯಾ ಒನ್ ಏರ್ ಮತ್ತೆ ಫ್ಲೈ 91 ಅಂತ ಸಣ್ಣ ವಿಮಾನಯಾನ ಸಂಸ್ಥೆಗಳಿಗೆ ಈಗಾಗಲೇ ಉಡಾನ್ ಯೋಜನೆ ಅಡಿಯಲ್ಲಿ ಅವಕಾಶವನ್ನ ನೀಡಲಾಗಿದೆ. ಈ ವಿಮಾನಯಾನ ಸಂಸ್ಥೆಗಳು ಸಣ್ಣ ನಗರಗಳು ಮತ್ತೆ ಪಟ್ಟಣಗಳಿಗೆ ವಿಮಾನ ಸೇವೆಗಳನ್ನು ಒದಗಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿವೆ. ಈಗ ಶೀಘ್ರದಲ್ಲೇನೆ ಅಲ್ ಹಿಂದ್, ಶಂಖೇರ್ ಮತ್ತೆ ಫ್ಲೈ ಎಕ್ಸ್ಪ್ರೆಸ್ ಅಂತ ವಿಮಾನಗಳು ದೆಹಲಿಯಿಂದ ಮುಂಬೈಗೆ, ಮುಂಬೈನಿಂದ ಚೆನ್ನೈಗೆ ಮತ್ತೆ ಚಂಡೀಗಢಕ್ಕೆ ಹಾರಲಿವೆ ಅನ್ನುವಂಥ ನಿರೀಕ್ಷೆ ಇದೆ. ಇದು ಭಾರತೀಯ ವಾಯುಯಾನ ವಲಯದಲ್ಲಿ ಸ್ಪರ್ಧೆಯನ್ನು ಹೆಚ್ಚಿಸುತ್ತೆ ಅಂತ ವಾಯುಯಾನ ಉದ್ಯಮದ ಪರಿಣಿತರು ಹೇಳ್ತಾರೆ. ಸ್ಪರ್ಧೆ ಉಂಟಾದಾಗ ಇತರ ವಿಮಾನಯಾನ ಸಂಸ್ಥೆಗಳು ತಾವು ಆಡಿದ್ದೇ ಆಟ ಅನ್ನುವಂತೆ ವರ್ತಿಸೋದಕ್ಕೆ ಆಗೋದಿಲ್ಲ. ಆಗ ಏಕಸ್ವಾಮ್ಯವು ಕೂಡ ಕೊನೆಗೊಳ್ಳುತ್ತೆ. ಆದರೂ ಈ ಹೊಸ ವಿಮಾನಯಾನ ಸಂಸ್ಥೆಗಳಿಗೆ ನಿಜವಾದ ಸವಾಲು ಕೂಡ ಇದೆ. ಇಲ್ಲಿ ಅವರು ಬಂಡವಾಳವನ್ನು ಸಂಗ್ರಹಿಸಬೇಕಾಗತ್ತೆ. ಇದಕ್ಕೆ ದೊಡ್ಡ ಮಟ್ಟದ ಬಂಡವಾಳ ಬೇಕಾಗತ್ತೆ. ಉತ್ತಮ ವಿಮಾನಗಳನ್ನು ಖರೀದಿಸಬೇಕಾಗತ್ತೆ. ಅದಾದ ನಂತರ ಪ್ರಯಾಣಿಕರ ಸುರಕ್ಷತೆ ಮತ್ತೆ ಭದ್ರತೆಯನ್ನು ಕೂಡ ಖಚಿತಪಡಿಸಿಕೊಳ್ಬೇಕಾಗತ್ತೆ. ವಿಮಾನಗಳ ಬಲವಾದ ಜಾಲವನ್ನು ಸ್ಥಾಪಿಸಬೇಕಾಗತ್ತೆ. ಇದು ಅತ್ಯಂತ ಮುಖ್ಯವಾದಂತಹ ಅವಶ್ಯಕತೆಯಾಗಿದೆ. ಆದ್ರಿಂದ ಈ ಹೊಸ ಕಂಪನಿಗಳಿಗೆ ಮಾರುಕಟ್ಟೆಯಲ್ಲಿ ಉಳಿಯೋದು ಅಷ್ಟು ಸುಲಭ ಅಲ್ಲ. ಈಗಾಗಲೇ ನಾವು ನೋಡಿದ ಹಾಗೆ ಕಳೆದ ದಶಕದಲ್ಲಿ ಅನೇಕ ಕಂಪನಿಗಳು ಕುಸಿದಿವೆ. ಅಂದ್ರೆ ಉದಾಹರಣೆಗೆ ವಿಜಯ್ ಮಲ್ಯ ಅವರ ಒಡೆತನದ ಕಿಂಗ್ ಫಿಶರ್ ಏರ್ಲೈನ್ಸ್ ಯಾವ ರೀತಿ ಕುಸಿತು ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಹಾಗೇನೆ ಜೆಟ್ ಏರ್ವೇಸ್ ಕೂಡ ಮುಚ್ಚಲ್ಪಡ್ತು. ಹಾಗೆ ಇನ್ನೊಂದು ಕಡೆಗೆ ಸ್ಪೈಸ್ ಜೆಟ್ ಆರ್ಥಿಕ ಸಂಕಷ್ಟದ ನಡುವೆನೂ ಹೊಸ ಮಾಲೀಕತ್ವದ ಅಡಿಯಲ್ಲಿ ಅದೀಗ ಹಾರಾಡ್ತಾ ಇದೆ. ಹೀಗಾಗಿ ಯಾವುದೇ ಒಂದು ಹೊಸ ವಿಮಾನಯಾನ ಸಂಸ್ಥೆ ವಾಯುಯಾನ ಉದ್ಯಮವನ್ನ ಪ್ರವೇಶ ಮಾಡೋದು ಮತ್ತೆ ಲಾಭವನ್ನ ಗಳಿಸೋದು ಸುಲಭದ ಮಾತಲ್ಲ. ತಜ್ಞರ ಪ್ರಕಾರ ಈ ಹೊಸ ವಿಮಾನಯಾನ ಸಂಸ್ಥೆಗಳೇನಾದ್ರೂ ಯಶಸ್ವಿ ಆದ್ರೆ ನೇರ ಪ್ರಯೋಜನವನ್ನ ಪಡೆಯೋರು ಪ್ರಯಾಣಿಕರು. ಅವರಿಗೆ ಹೆಚ್ಚಿನ ಟಿಕೆಟ್ ಆಯ್ಕೆಗಳಿರ್ತವೆ ಮತ್ತೆ ದೇಶದ ವಿವಿಧ ಭಾಗಗಳಿಗೆ ವಾಯು ಸಂಪರ್ಕವನ್ನ ಸುಧಾರಿಸುತ್ತೆ. ಕಡಿಮೆ ಆಯ್ಕೆಗಳಿರುವಾಗ ಇರುವಂತ 2 ಅಥವಾ 3 ಸಂಸ್ಥೆಗಳು ಮನ ಬಂದ ಹಾಗೆ ಪ್ರಯಾಣದ ದರವನ್ನ ಏರಿಸುತ್ತವೆ.
ಆದ್ರೆ ಪೈಪೋಟಿ ಹೆಚ್ಚಾದಾಗ ಇಂಥ ಆಟ ಆಡೋದಿಕ್ ಸಾಧ್ಯ ಇಲ್ಲ. ಟಾಟಾ ಸಮೂಹದ ಏರ್ ಇಂಡಿಯಾ ಮತ್ತೆ ವಿಸ್ತಾರ ಒಂದಾಗ್ತಾ ಇರೋದ್ರಿಂದ ಪೈಪೋಟಿ ಇನ್ನೂ ಕೂಡ ಹೆಚ್ಚಾಗಲಿದೆ. ಈಗ ಈ 3 ಹೊಸ ವಿಮಾನಯಾನ ಸಂಸ್ಥೆಗಳು NOCಯನ್ನ ಪಡೆದಿವೆ. ಅಂದ್ರೆ ಸರ್ಕಾರ ಈ ಕಂಪನಿಗಳಿಗೆ ವಿಮಾನಯಾನ ಪ್ರಾರಂಭಿಸುವಂತಹ ಪ್ರಕ್ರಿಯೆಗೆ ಪ್ರಾಥಮಿಕ ಅನುಮತಿಯನ್ನ ನೀಡಿದೆ. ಇನ್ನು ಮುಂದಿನ ಹಂತ ಏನು ಅಂತ ಅಂದ್ರೆ DGCA ಇಂದ ಏರ್ ಆಪರೇಟರ್ ಪ್ರಮಾಣ ಪತ್ರ ಅಂದ್ರೆ AOCಯನ್ನ ಪಡೆಯೋದು. ಅವರು ವಿಮಾನ ಪೈಲಟ್ಗಳು, ಸಿಬ್ಬಂದಿ ನಿರ್ವಹಣೆ ಮತ್ತೆ ಮಾರ್ಗಜಾಲಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಗತ್ಯ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಈ NOCಯನ್ನ ಸ್ವೀಕರಿಸೋದು ಅಂತ ಅಂದ್ರೆ ಅವರು ಒಂದೇ ತಿಂಗಳಲ್ಲಿ ಕಾರ್ಯಾಚರಣೆಯನ್ನ ಪ್ರಾರಂಭಿಸಬಹುದು ಅಂತಲ್ಲ. ಇನ್ನು ಎಲ್ಲ ಅಗತ್ಯ ದಾಖಲೆಗಳನ್ನ ಸಿದ್ಧಪಡಿಸಬೇಕಾಗತ್ತೆ ಮತ್ತೆ DGCA ಇಂದ ಅಂತಿಮ ಅನುಮೋದನೆಯನ್ನ ಪಡಿಬೇಕಾಗತ್ತೆ. ಈ ಪ್ರಕ್ರಿಯೆಗೆ ಹಲವಾರು ತಿಂಗಳುಗಳೇ ಬೇಕಾಗಬಹುದು. ಕನಿಷ್ಠ ಒಂದು 6 ರಿಂದ 7 ತಿಂಗಳುಗಳು ಅಥವಾ 1 ವರ್ಷ ಕೂಡ ತೆಗೆದುಕೊಳ್ಬಹುದು ಅಂತ ಹೇಳಲಾಗತ್ತೆ. ಇದಲ್ಲದೆ ಒಂದು ವಿಮಾನಯಾನ ಸಂಸ್ಥೆ ಆರ್ಥಿಕವಾಗಿ ಬಲಿಷ್ಠವಾಗಿದೆಯಾ ಮತ್ತೆ ವಿಮಾನಗಳನ್ನ ನಿರ್ವಹಿಸೋದಕ್ಕೆ ಸಿದ್ಧವಾಗಿದೆಯಾ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಬೇಕಾಗತ್ತೆ. ಈ 3 ಹೊಸ ವಿಮಾನಯಾನ ಸಂಸ್ಥೆಗಳ ಪ್ರತಿನಿಧಿಗಳನ್ನ ಭೇಟಿ ಮಾಡಿರೋದಾಗಿ ವಿಮಾನಯಾನ ಸಚಿವ ನಾಯ್ಡು ಅವರು ಹೇಳ್ಕೊಂಡಿದ್ದಾರೆ. ಶಂಖೇರ್ ಈಗಾಗಲೇ ಸಚಿವಾಲಯದಿಂದ NOCಯನ್ನ ಪಡೆದಿತ್ತು. ಅಲ್ ಹಿಂದೇರ್ ಮತ್ತೆ ಫ್ಲೈ ಎಕ್ಸ್ಪ್ರೆಸ್ ಈ ವಾರ ತಮ್ಮ NOCಗಳನ್ನ ಪಡೆದಿವೆ. ಭಾರತದ ದೇಶೀಯ ವಿಮಾನಯಾನ ಮಾರುಕಟ್ಟೆ ವಿಶ್ವದಲ್ಲೇನೆ ವೇಗವಾಗಿ ಬೆಳೀತಾ ಇರುವಂತಹ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಹೆಚ್ಚು ವಿಮಾನಯಾನ ಸಂಸ್ಥೆಗಳಿದ್ದಷ್ಟು ಹೆಚ್ಚು ವಿಮಾನಗಳು ಮತ್ತೆ ಆಸನಗಳು ಲಭ್ಯ ಇರುತ್ತವೆ ಅಂತ ಸರ್ಕಾರ ನಂಬುತ್ತೆ. ಇದು ದೇಶದ ವಿವಿಧ ಭಾಗಗಳ ನಡುವಿನ ಸಂಪರ್ಕವನ್ನ ಸುಧಾರಿಸುತ್ತೆ. ಟಿಕೆಟ್ ಬೆಲೆಗಳು ಕೂಡ ಸ್ಪರ್ಧಾತ್ಮಕವಾಗಿರ್ತವೆ. ಇದೆಲ್ಲವನ್ನ ಬಹುಶಃ ಸರ್ಕಾರ ಈಗ ಗಮನದಲ್ಲಿಟ್ಕೊಂಡಿರಬಹುದೇನು. 1 ಅಥವಾ 2 ಪ್ರಮುಖ ಕಂಪನಿಗಳ ಮೇಲಿನ ಅವಲಂಬನೆಯನ್ನ ತಪ್ಪಿಸೋದಿಕ್ಕೆ ಮತ್ತೆ ಪ್ರಯಾಣಿಕರಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸೋದಿಕ್ಕೆ ಸರ್ಕಾರ ಮುಂದಾಗಿರೋ ಹಾಗೆ ಕಾಣಿಸ್ತಾ ಇದೆ. ಈಗ ಶಂಖೇರ್ ಉತ್ತರ ಪ್ರದೇಶದ ಮೊದಲ ವಿಮಾನಯಾನ ಸಂಸ್ಥೆ ಆಗಲಿದೆ. ಪೂರ್ಣ ಸೇವಾ ವಿಮಾನಯಾನ ಸಂಸ್ಥೆಯಾಗಿ ತನ್ನ ದರ್ಜೆಯನ್ನ ಏರಿಸಿಕೊಂಡಿರುವ ಅದು ಪ್ರಮುಖ ನಗರಗಳು ಮತ್ತೆ ಪ್ರಮುಖ ರಾಜ್ಯಗಳನ್ನ ಸಂಪರ್ಕಿಸುವಂತ ಗುರಿಯನ್ನ ಇಟ್ಕೊಂಡಿದೆ. ಆರಂಭಿಕ ವೆಚ್ಚಗಳನ್ನ ನಿಯಂತ್ರಣದಲ್ಲಿಡೋದಿಕ್ಕಾಗಿ ಜಾಲವನ್ನ ಕ್ರಮೇಣವಾಗಿ ವಿಸ್ತರಿಸುವಂತ ಒಂದು ಯೋಜನೆಯನ್ನ ಹೊಂದಿದೆ. ಈಗಿನ ಯೋಜನೆಯ ಪ್ರಕಾರ ಇದು 2026ರ ಮೊದಲ ತ್ರೈಮಾಸಿಕದಲ್ಲಿ ಆಪರೇಷನ್ ಅನ್ನ ಪ್ರಾರಂಭ ಮಾಡಬಹುದು. ಅಂದ್ರೆ ಅದರ ಮೊದಲ ವಿಮಾನಗಳು ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಹಾರಾಟವನ್ನ ನಡೆಸುತ್ತವೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಹಾಗೆ ಮುಂದಿನ 2-3 ವರ್ಷಗಳಲ್ಲಿ 20 ರಿಂದ 25 ವಿಮಾನಗಳನ್ನ ಅದು ಸೇರಿಸಿಕೊಳ್ಳಲಿದೆ. ಇನ್ನು ಆರಂಭದಲ್ಲಿ 1 ಅಥವಾ 2 ವಿಮಾನಗಳು ಇರ್ತವೆ ಅಂತ ಹೇಳಲಾಗ್ತಾ ಇದೆ. ಹಣ ಕ್ರಮೇಣ ಸಂಗ್ರಹ ಆಗ್ತಾ ಇದ್ದ ಹಾಗೇನೆ ಅದು ತನ್ನದೇ ಆದಂತಹ ವಿಮಾನಗಳನ್ನ ಖರೀದಿ ಮಾಡುವ ಮೂಲಕ ತನ್ನ ಜಾಲವನ್ನ ವಿಸ್ತರಿಸೋದಕ್ಕೆ ಪ್ರಯತ್ನ ಪಡಲಿದೆ. ಇನ್ನು ಅಲ್ ಹಿಂದೇರ್ ಕೇರಳದ ಸಂಸ್ಥೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಸೇವೆಗಳನ್ನ ನೀಡೋದು ಅದರ ಗುರಿಯಾಗಿದೆ. ಕಂಪನಿ ಸಣ್ಣ ವಿಮಾನಗಳನ್ನ ಬಳಸಿಕೊಂಡು 2ನೇ ಮತ್ತೆ 3ನೇ ಹಂತದ ನಗರಗಳನ್ನ ಸಂಪರ್ಕಿಸುವತ್ತ ಗಮನ ಹರಿಸುತ್ತೆ. ಅಂದ್ರೆ ಉದಾಹರಣೆಗೆ ಜೈಪುರದಿಂದ ಲಕ್ನೋದಿಂದ ವಾರಣಾಸಿ ಅಥವಾ ಪಾಟ್ನಾದಿಂದ ದರ್ಭಂಗ, ಮುಂಬೈನಿಂದ ಪುಣೆ ಮತ್ತೆ ಜೈಪುರದಿಂದ ಉದಯ್ಪುರ ಈ ರೀತಿ ವಿಮಾನಗಳು ಸೇರಿವೆ. ಇನ್ನು ಫ್ಲೈ ಎಕ್ಸ್ಪ್ರೆಸ್ ವಿಮಾನಯಾನ ಸಂಸ್ಥೆ ಸರಕು ಮತ್ತು ಲಾಜಿಸ್ಟಿಕ್ಸ್ ನಲ್ಲಿಯೂ ಕೂಡ ತೊಡಗಿಸಿಕೊಂಡಿದೆ. ಈ ಕಂಪನಿ ಪ್ರಯಾಣಿಕರ ವಿಮಾನಯಾನದ ಜೊತೆಗೇನೆ ಸರಕು ಸೇವೆಗಳನ್ನ ಅಂದ್ರೆ ಕಾರ್ಗೋ ಸರ್ವಿಸ್ ಅನ್ನ ನೀಡುತ್ತೆ. ಇದು ಹೆಚ್ಚಿನ ಆದಾಯವನ್ನ ಗಳಿಸಬಹುದು ಮತ್ತೆ ಅವಕಾಶಗಳನ್ನ ಸೃಷ್ಟಿ ಮಾಡಬಹುದು. ಈ 3 ವಿಮಾನಯಾನ ಸಂಸ್ಥೆಗಳು ಭಾರತೀಯ ಮೂಲದವು ಅಂತ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ. ಆದ್ರೂ ಕೂಡ ಇನ್ನೂ 1 ವರ್ಷದೊಳಗೆ ಇಂಡಿಗೋ, ಏರ್ ಇಂಡಿಯಾ, ಆಕಾಶ್ ಏರ್ ಅಥವಾ ಸ್ಪೈಸ್ ಜೆಟ್ ಅನ್ನೇ ಪ್ರಯಾಣಿಕರು ಅವಲಂಬಿಸುವಂತ ಒಂದು ಅನಿವಾರ್ಯತೆ ಇದೆ. ಇಂಡಿಗೋ ಸೇವೆ ಈಗ ಒಂದು ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಅಂತ ಅನ್ಸಿದ್ರು ಕೂಡ ಅದ್ರ ಮೇಲಿನ ನಂಬಿಕೆ ಕುಸಿತ ಕಂಡಿರೋದು ಸ್ಪಷ್ಟ ಆಗಿದೆ. ಇನ್ನು ಏರ್ ಇಂಡಿಯಾ ದರ ದುಬಾರಿ ಆಗ್ತಾ ಇದೆ ಮತ್ತೆ ವಿಲೀನ ಪ್ರಕ್ರಿಯೆಯಲ್ಲಿದೆ ಅನ್ನುವಂಥ ಮಾತುಗಳಿವೆ. ಸ್ಪೈಸ್ ಜೆಟ್ನ ಸೌಲಭ್ಯಗಳ ಗುಣಮಟ್ಟದ ಬಗ್ಗೆ ಈಗಾಗಲೇ ಪ್ರಶ್ನೆಗಳಿವೆ. ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸದ್ಯಕ್ಕೆ ಭಾರತದ ವಾಯುಯಾನ ವಲಯ ಪ್ರಯಾಣಿಕ ಸ್ನೇಹಿಯಾಗಿಲ್ಲ. ಆದ್ರೆ ಈಗ ನಿಜವಾದ ಸ್ಪರ್ಧೆ ಏನಾದ್ರೂ ಶುರುವಾದ್ರೆ ಪರಿಸ್ಥಿತಿ ಸುಧಾರಿಸಬಹುದು. ಈ 3 ಹೊಸ ವಿಮಾನಯಾನ ಸಂಸ್ಥೆಗಳು ಮಾರುಕಟ್ಟೆಗೆ ಬರ್ತಾ ಇದ್ದ ಹಾಗೇನೆ ಯಾವುದೇ ಸಂಸ್ಥೆಯ ಏಕಸ್ವಾಮ್ಯ ಇಲ್ಲವಾಗಲಿದೆ. ಇದನ್ನ ಸರ್ಕಾರ ಮೊದಲೇನೆ ಮಾಡಿದ್ರೆ ಇಂಡಿಗೋ ಲಕ್ಷಾಂತರ ಪ್ರಯಾಣಿಕರಿಗೆ ತೊಂದರೆ ಮಾಡೋದನ್ನ ತಪ್ಪಿಸಬಹುದಾಗಿತ್ತು. ವೀಕ್ಷಕರ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.